ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಜಾಹ್ನವಿಯವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದ್ದಾರೆ. ಏನಕ್ಕಿರ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಬಿಗ್ ಬಾಸ್ ಜಾಹ್ನವಿಯವರು ಬಡ ಕುಟುಂಬಗಳಿಗೆ ನೆರವಾಗಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದೆ. ಜಾಹ್ನವಿಯ ಈ ಕೆಲಸ ನೋಡಿ ನೆಟ್ಟಿಗರು ಸಭಾಸ್ ಬೇಸ್ಟ್ ಜಾಹ್ನವಿ ಅಂತಾನೆ ಕಮೆಂಟ್ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಭಾಗವಹಿಸಿದ್ದಂತಹ ನಿರೂಪಕಿ ಜಾಹ್ನವಿ ಅವರು ಇದೀಗ ಹೊಸ ಹೆಜ್ಜೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ನಿಂದ ಹೊರ ಬಂದ ಮೇಲೆ ಅವರು ಬಡ ಕುಟುಂಬಗಳಿಗೆ ಸಹಾಯ ಹಸ್ತ ನೀಡಿದ್ದಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದೆ. ನಿರೂಪಕಿ ಜಾಹ್ನವಿ ಅಂತಂದ್ರೆ ಈ ಮುಂಚೆ ತಟ್ ಅಂತ ಜಾಹ್ನವಿ ನೆನಪಾಗ್ತಿದ್ರು, ಆದ್ರೆ ಈಗ ಚಿಕ್ಕವ ಅಂದ್ರೆ ಸಾಕು, ಚಿಕ್ಕ ಮಕ್ಕಳನ್ನ ಕೇಳಿದ್ರು ಕೂಡ ನಿರೂಪಕಿ ಜಾಹ್ನವಿ ಹೆಸರನ್ನ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಜಾಹ್ನವಿ ಈಗ ಫೇಮಸ್ ಆಗಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಕನ್ನಡ ಶೋನಲ್ಲಿ ತಮ್ಮ ಡ್ರೆಸ್ಸಿಂಗ್ ಸೆನ್ಸ್, ನೇರ ಮಾತುಗಳ ಮೂಲಕ ಜನರನ್ನ ತುಂಬಾನೇ ಎಂಟರ್ಟೈನ್ ಮಾಡಿದ ಜಾಹ್ನವಿ ಅವರು ಶೋನಿಂದ ಹೊರಬಂದ ಮೇಲೆ ಜನರ ಮನಸ್ಸನ್ನ ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ಹೊಸ ಹೆಜ್ಜೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ಜಾಹ್ನವಿ ಬಡ ಕುಟುಂಬಗಳಿಗೆ ಸಹಾಯ ಹಸ್ತ ನೀಡಿರೋದನ್ನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಿದೆ. ಬೀದಿ ಬದಿಯಲ್ಲಿ ವಾಸ ಮಾಡಿರ್ತಕ್ಕಂತಹ ಬಡ ಕುಟುಂಬಗಳಿಗೆ ಮನೆಗೆ ಹೋಗಿ ನಿರೂಪಕಿ ಜಾಹ್ನವಿಯವರು ಭೇಟಿ ಮಾಡಿ ಅಲ್ಲಿನ ಸ್ಥಿತಿಗಳನ್ನ ನೋಡಿ ಅವರು ತುಂಬಾನೇ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಅವರಿಗೆ ಏನು ಅಗತ್ಯ ಇದೆ ಆ ವಸ್ತುಗಳನ್ನು ಸಹಾಯ ಮಾಡಿದ್ದಾರೆ. ದಿನಸಿ ಸಾಮಗ್ರಿಗಳನ್ನು ಖರೀದಿಸಿಕೊಟ್ಟಿದ್ದಾರೆ. ಸ್ವತಃ ಅವ್ರ ಕಾರ್ನಲ್ಲೇ ಕೂರಿಸ್ಕೊಂಡು ಹೋಗಿ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಜಾಹ್ನವಿ ಶಾಪಿಂಗ್ ಮಾಡಿಸಿದ್ದಾರೆ. ಹೀಗಾಗಿ ಅವರು ಬಡ ಕುಟುಂಬದವರ ಮುಖದಲ್ಲಿ ಕೂಡ ಸಂತೋಷ ತಂದಿದ್ದಾರೆ ಜಾಹ್ನವಿಯವರು. ಈ ಕುರಿತ ವಿಡಿಯೋವನ್ನು ಜಾಹ್ನವಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನು ನೋಡಿದಂತಹ ನೆಟ್ಟಿಗರು ಜಾಹ್ನವಿ ಅವರ ಈ ಕಾರ್ಯಕ್ಕೆ ತುಂಬಾನೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ನಲ್ಲಿ ಗಳಿಸಿದ ಜನಪ್ರಿಯತೆಯನ್ನು ಇಂತಹ ಒಳ್ಳೆಯ ಕಾರ್ಯಕ್ಕೆ ಬಳಸುವುದು ಅಪೂರ್ವ ಅಂತಾನೆ ಹಲವರು ಒಳ್ಳೆಯದಾಗಿ ಕಾಮೆಂಟನ್ನು ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ತಮ್ಮ ವೈಯಕ್ತಿಕ ಜೀವನದ ಕಷ್ಟಕರ ಅನುಭವಗಳನ್ನ ಹಂಚಿಕೊಂಡಿದ್ರು, ಎಲ್ಲರ ಮನಸ್ಸನ್ನ ಗೆದ್ದಿದ್ರು ಜಾಹ್ನವಿ ಅವರು. ಇದೀಗ ಅಗತ್ಯ ಇರುವವರಿಗೆ ತಮ್ಮಿಂದ ಆದಷ್ಟು ಸಹಾಯನ ಮಾಡ್ತಿದ್ದಾರೆ. ನಿನ್ನ ಒಳ್ಳೆಯ ಮನಸ್ಸು ಈಗಲಾದರೂ ಅರ್ಥ ಆಗಲಿ, ಆ ದೇವರು ನಿನಗೆ ಒಳ್ಳೇದು ಮಾಡಲಿ, ನಿಮಗೆ ಹೀಗೆ ಇನ್ನೂ ಹೆಚ್ಚು ಒಳ್ಳೆ ಕೆಲಸ ಮಾಡುವ ಶಕ್ತಿ ಆ ದೇವ್ರು ಕೊಡಲಿ, ಒಳ್ಳೇದಾಗಲಿ ಮೇಡಮ್, ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಇನ್ನು ಮುಂದೆ ಒಳ್ಳೇದು ಖಂಡಿತ ಆಗುತ್ತೆ, ಈ ಕೆಲಸ ಮುಂದುವರಿಸಿ ಎಂದೆಲ್ಲ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಗುಡ್ ಕಮೆಂಟನ್ನು ಮಾಡಿದ್ದಾರೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.